ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋಗಳೆಲ್ಲ ಜಸ್ಟ್ 3 ಮಂತ್ ಅಲ್ಲೇ ಟೈಲರಿಂಗ್ ನ ಯಾವ ರೀತಿ ಕಲಿಯೋದು ಅಂತ ಹೇಳ್ಬಿಟ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ದೆ. ಇದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ರೆಸ್ಪಾನ್ಸ್ ಮಾಡಿದ್ರಿ, ನೋಡಿ ಖುಷಿ ಆಯ್ತು. ಅದಾದ್ಮೇಲೆ ಪ್ಲೇನ್ ಬ್ಲೌಸ್ ಕಟಿಂಗ್ ಹಾಗೆ ಸ್ಲೀವ್ ಕಟಿಂಗ್ ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರಿ. ಅದನ್ನೆಲ್ಲ ನೋಡಿ ಖುಷಿ ಆಯ್ತು. ಹೆಚ್ಚಾಗಿ ತುಂಬಾ ಜನ ಕಮೆಂಟ್ ಮಾಡಿದ್ದು ಅದೇ ಬ್ಲೌಸ್ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಏನಾದ್ರು ಇಷ್ಟ ಆಗ್ತಾ ಇದೆ ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಹೆಚ್ಚು ಕಮೆಂಟ್ ಮಾಡಿ ಲೈಕ್ ಮಾಡಿದಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಕೂಡ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ ನ ತಗೊಂಡ್ಬಿಟ್ಟು ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಟಕ್ಸ್ ಮಾರ್ಕಿಂಗ್ ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಕಟಿಂಗ್ ಮಾಡ್ಬೇಕಾದ್ರೇನೆ. ಸೊ ಆ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈಗ ಟಕ್ಸ್ ನ ಇಟ್ಕೊಳ್ಳೋಣ. ಮೊದಲಿಗೆ ಮೇನ್ ಟಕ್ಸ್ ನ ಇಟ್ಕೊಳ್ಳೋಣ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಇವೆರಡು ಈಕ್ವಲ್ ಆಗಿರ್ಬೇಕು. ಆ ರೀತಿ ಇಟ್ಕೊಂಡು ಮೇನ್ ಟಕ್ಸ್ ನ ಇಟ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆನೂ ಅಷ್ಟೇ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲೂ ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೀವು ಟಕ್ಸ್ ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಸ್ಟ್ರೈಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಳ್ಬೇಡಿ. ಇಲ್ಲಿಂದ ಕ್ರಾಸ್ ಆಗಿ ಬಂದು ಇಲ್ಲಿ ಎಡ್ಜ್ಗೆ ಸೇರ್ಬೇಕು. ಆ ತರ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಆರ್ಮೋಲ್ ಸೈಡ್ ಕೂಡ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಈ ಬಟ್ಟೆ ನಿಮ್ಗೆ ಈಕ್ವಲ್ ಆಗಿ ಸಿಗ್ಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಕಾಲ್ ಇಂಚಸ್ ಡಿಸ್ಟೆನ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈಗ ಈ ಸೈಡ್ ಕೂಡ ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈಕ್ವಲ್ ಆಗಿರ್ಬೇಕು ಬಟ್ಟೆ. ಆ ರೀತಿನೇ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ ಟಕ್ಸ್ ನ ಇಟ್ಕೊಂಡಿದ್ದಾಯ್ತು. ಈಗ ಇನ್ನೊಂದು ಫ್ರಂಟ್ ಅಲ್ಲೂ ಕೂಡ ಟಕ್ಸ್ ನ ಇಟ್ಕೊಳ್ಳೋಣ. ಈಗ ಈ ಫ್ರಂಟ್ ಅಲ್ಲೂ ಕೂಡ ಮೇನ್ ಟಕ್ಸ್ ನ ಇಟ್ಕೊಳ್ಳೋದಕ್ಕೆ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಸೇಮ್ ಮೊದಲನೇ ಫ್ರಂಟ್ ಯಾವ ರೀತಿ ಮಾಡ್ಕೊಂಡಿದ್ವಿ ಅದೇ ರೀತಿ. ಈಗ ಈ ಕಡೆ ಸೈಡ್ ಅಷ್ಟೇ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವೆರಡು ಸೈಡ್ ಕೂಡ ಇಟ್ಕೊಂಡ್ಬಿಡೋಣ. ಈಗ ಲಾಸ್ಟ್ ಆರ್ಮೋಲ್ ಸೈಡ್ ಟಕ್ಸ್ ಕೂಡ ಇಟ್ಕೊಂಡ್ಬಿಡೋಣ. ನೋಡಿ ಎರಡು ಟಕ್ಸ್ ಇಟ್ಕೊಂಡಿದ್ದಾಯ್ತು. ಈಗ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ 3 ಪೀಸ್ಗಳನ್ನ ನೀವು ತಗೊಳ್ಬೇಕು. ಟೋಟಲ್ 6 ಪೀಸ್ ನ ತಗೊಳ್ಬೇಕು. ಈ ತರ ತಗೊಂಡಿದ್ದಾದ್ಮೇಲೆ 6 ಪೀಸ್ ನ ನೀವು ಈ ಕಡೆ 3 ಈ ಕಡೆ 3 ಹಾಕೊಂಡು ನೀವು ಈ ತರ ಇಟ್ಕೊಳ್ಬೇಕು. ಈ ಕ್ರಾಸಿಂಗ್ ಆಗಿ ನಾವೇನ್ ಕಟ್ ಮಾಡ್ಕೊಂಡಿರ್ತೀವಿ ಆ ಶೇಪ್ ನಿಮ್ಗೆ ಆಪೋಸಿಟ್ ಇರಬೇಕು. ಆ ತರ ಇಟ್ಕೊಂಡು ನೀವು ಕ್ರಾಸ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೀವು ಈ ತರ ಉಲ್ಟಾ ಪಲ್ಟಾ ಇಟ್ಕೊಳಕ್ ಹೋಗ್ಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಸ್ಟಿಚಿಂಗು ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಈ ತರ ಆಪೋಸಿಟ್ ಇಟ್ಕೊಂಡು ಈ ಕ್ರಾಸ್ ಶೇಪ್ ಅನ್ನೋದನ್ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಈಕ್ವಲ್ ಆಗಿ ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇನ್ನೊಂದು 3 ಪೀಸ್ ತಗೊಂಡು ಈ ಶೇಪ್ ಏನಿರುತ್ತೆ ಅದೇ ತರ ಈ ಆಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಈ ತರ ಟರ್ನ್ ಮಾಡ್ಕೊಂಡು ಈ ಕಚ್ಚನ ಒಂದು ಲೈನಿಂಗ್ ಪೀಸ್ ಕಡೆಗೆ ಹೋಗೋ ತರ ಮಾಡ್ಬಿಟ್ಟು ಲಾಟ್ ಆಗಿ ಈ ತರ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇದು ಅಷ್ಟೇ ಈ ತರ ಓಪನ್ ಮಾಡ್ಕೊಂಡು ಈ ಕಚ್ಚಾ ಒಂದು ಲೈನಿಂಗ್ ಪೀಸ್ ಕಡೆ ತರ ಹೋಗೋ ತರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈಗ ಈ ಆಪೋಸಿಟ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಕ್ರಾಸ್ ಶೇಪ್ ಅನ್ನು ಹೇಳ್ಕೊಟ್ಟಿದ್ನಲ್ಲ ಮುಂಚೆನೆ ಅದೇ ತರ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಆಪೋಸಿಟ್ ಇಟ್ಕೊಂಡು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ನ ತಗೊಂಡು ಈ ತರ ಹಾಕೊಳ್ಬೇಕು. ಎರಡೂನು ಈ ತರ ಹಾಕೊಂಡು ಈಗ ನಾವು ಈ ತರ 2 ಲೇಯರ್ ಇರುತ್ತಲ್ಲ ಅದನ್ನ ಮೇಲೆ ಮಾಡ್ಕೊಂಡು ಈ ತರ ಉಲ್ಟಾ ಹಾಕೊಳ್ಬೇಕು. ಇದು ಅಷ್ಟೇನೆ 2 ಲೇಯರ್ ನ ಈ ತರ ಮೇಲೆ ಇಟ್ಕೊಂಡು ಈ ತರ ಉಲ್ಟಾ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಫ್ರಂಟ್ ನ ತಗೊಂಡ್ಬಿಟ್ಟು ಇಲ್ಲಿ ಒಂದು 3/4 ಇಂಚ್ ಇಲ್ಲ 1/2 ಇಂಚ್ ಅಷ್ಟು ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಕಚ್ಚಾ ಇರುತ್ತಲ್ಲ ಟಕ್ಸ್ ಹಿಡ್ದಿರೋದು ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ತರ ಆದ್ಮೇಲೆ ನೀವು ಹಿಂಗ್ ಓಪನ್ ಮಾಡ್ಕೊಂಡು ಇದನ್ನ ಈ ತರ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡ್ಕೊಂಡು ಇಲ್ಲಿ ಕಚ್ಚಾ ಸಿಗುತ್ತಲ್ಲ ಇದಕ್ಕೆ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು.
ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಸ್ಟಿಚಿಂಗ್ ಮಾಡ್ಕೊಂಡಿರ್ತಾರಲ್ಲ ಅದರಿಂದ ಮೇಲೆ ಸ್ವಲ್ಪ ಮಾಡ್ಕೊಳ್ಬೇಕು. ಅವಾಗ ನಿಮ್ಗೆ ಪೂರ್ತಿ ಅಟ್ಯಾಚ್ ಮಾಡಿದಾದ್ಮೇಲೆ ಈ ಸ್ಟಿಚಿಂಗ್ ಅನ್ನೋದು ಮೇಲೆ ಕಾಣಿಸಲ್ಲ. ಸೊ ಹಾಗಾಗಿ ಇದ್ರ ಮೇಲೆನೆ ಈ ರೀತಿ ಮಾಡ್ಕೊಳ್ಳಿ. ಈಗ ಇದ್ರೊಳಗಡೆ ಇರೋಂಥದ್ದನ್ನ ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ಓಪನ್ ಮಾಡ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ನೀಟ್ ಮಾಡ್ಕೊಂಡು ಈಗ ಸೈಡ್ ಅಲ್ಲಿ ಈ ತರ ಒಂದು ಸ್ಟಿಚ್ ನ ಹಾಕೊಳ್ಳೋಣ. ಈಗ ಈ ಕಡೆ ಸೈಡ್ ಅಷ್ಟೇ ಈ ತರ ನೀಟಾಗಿ ಫ್ಲಾಟ್ ಆಗಿ ಎಳ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸೈಡ್ ಅಲ್ಲಿ. ಅದಾದ್ಮೇಲೆ ಎಕ್ಸ್ಟ್ರಾ ಇರೋಂಥ ಕ್ಲಾತ್ ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಫ್ರಂಟ್ಗೆ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡೋಣ. ಈ ತರ ಇಟ್ಕೊಂಡು ಈ ಕಡೆಯಿಂದ ಸ್ವಲ್ಪ 3/4 ಇಂಚು ಇಲ್ಲ ಅರ್ಧ ಇಂಚಿಗೆ ಈ ತರ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಟಕ್ಸ್ ಹಿಡಿದಿರುವಂತ ಕಚ್ಚನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಫ್ಲಾಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದನ್ನ ಓಪನ್ ಮಾಡ್ಕೊಂಡು ರೋಲ್ ಮಾಡ್ಕೊಳ್ಬೇಕು. ಈ ರೀತಿ ರೋಲ್ ಮಾಡ್ಕೊಂಡು ಇಲ್ಲಿಗೆ ಕ್ರಾಸ್ ಪೀಸ್ಗೆ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ಸ್ಟಿಚಿಂಗ್ ಇಂದ ಮೇಲೇನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಓಪನ್ ಮಾಡ್ಕೊಳ್ಳೋಣ ಒಳಗಡೆ ಇರೋಂಥದ್ದನ್ನ. ಈ ರೀತಿ ಓಪನ್ ಮಾಡ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಫ್ಲಾಟ್ ಆಗಿ ಎಳ್ಕೊಂಡು ಸೈಡ್ ಅಲ್ಲಿ ಒಂದು ಸ್ಟಿಚ್ ನ ಹಾಕೊಳ್ಳೋಣ. ನೆಕ್ಸ್ಟ್ ಈ ಕಡೆನು ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚ್ ನ ಹಾಕೊಳ್ಳೋಣ. ಎಕ್ಸ್ಟ್ರಾ ಇರೋಂಥ ಕ್ಲಾತ್ ನ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಕ್ರಾಸ್ ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದು. ಎರಡಕ್ಕೂ ಕೂಡ ಅಟ್ಯಾಚ್ ಆಗಿದೆ. ಈಗ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇವೆರಡು ಈಕ್ವಲ್ ಆಗಿದ್ಯಾ ಚೆಕ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹೆಂಗ್ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ. ಉಕ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿಗೆ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ಕಡೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನಿಮ್ಮ ಫ್ರಂಟ್ ನ ತಗೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡುವಂತದ್ನ ಈ ರೀತಿ ಹಾಕೊಳ್ಳಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ಕಡೆ ಇದೆ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಉಕ್ಸ್ಪಟ್ಟಿ ಹಾಕೋದಕ್ಕೆ 2.5 ಇಂಚಸ್ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿ ಹಾಕೋದಕ್ಕೆ 3 ಇಂಚಸ್ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಲೆಂತ್ ಬಂದ್ಬಿಟ್ಟು ನೀವು ಇಲ್ಲಿ ಲೆಂತ್ ನ ಚೆಕ್ ಮಾಡ್ಕೊಂಡಿರ್ತಾರಲ್ಲ ಇದಕ್ಕೆ ಆ ಕಡೆ ಈ ಕಡೆ ಸೇರಿ 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿರಿ. ಉದ್ದ ನೋಡಿ ಈ ರೀತಿ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕು ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ. ಕಾಜಾಪಟ್ಟಿಗೆ 3 ಇಂಚು, ಉಕ್ಸ್ಪಟ್ಟಿಗೆ 2.5 ಇಂಚು ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಈಗ ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ಉಕ್ಸ್ಪಟ್ಟಿ ಸೈಡ್ ಫ್ರಂಟ್ ನ ತಗೊಂಡು ಈ ರೀತಿ ಹಾಕೊಳ್ಬೇಕು. ಅದಾದ್ಮೇಲೆ ನೀವು 2.5 ಇಂಚಸ್ ಬಟ್ಟೆ ತಗೊಂಡಿರ್ತಾರ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡು ಈ ಕಡೆಯಿಂದ 1 ಇಂಚ್ ಬಿಟ್ಬಿಟ್ಟು ಈ ಕಡೆಯಿಂದ 1 ಇಂಚ್ ಬಿಟ್ಟು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಫ್ರಂಟ್ ಮತ್ತೆ ಈ ಪಟ್ಟಿನ ಎರಡು ನೀಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಟರ್ನ್ ಮಾಡ್ಕೊಂಡು ನೀವು ಈ ಕಡೆಯಿಂದ ಎರಡೂನು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಇದನ್ನ ಈ ತರ ಕೂರಿಸ್ಕೊಳ್ಬೇಕು. ನೋಡಿ ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ ಈ ತರ ಕೂರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಸರಿಯಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಕಡೆಯಿಂದ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡೋದು ಇಷ್ಟೇ ಸಿಂಪಲ್. ಈ ರೀತಿ ಬಂದಿದೆ ಫಿನಿಶಿಂಗು. ನೀವು ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಫ್ರಂಟ್ ನ ತಗೊಂಡು ಈ ರೀತಿ ಉಲ್ಟಾ ಹಾಕೊಂಡು ಈ ತರ ಬಟ್ಟೆ ಹಾಕೊಳ್ಬೇಕು. ಫಸ್ಟ್ 3 ಇಂಚ್ ಕಟ್ ಮಾಡ್ಕೊಂಡಿರ್ತಾರಲ್ಲ ಆ ಬಟ್ಟೆನ ಆ ಕಡೆ ಈ ಕಡೆ 1 ಇಂಚ್ ಅಷ್ಟು ಬಿಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇವೆರಡು ನೀಟಾಗಿ ಇಟ್ಕೊಳ್ಬೇಕು ಫ್ರಂಟ್ ಮತ್ತೆ ಬಟ್ಟೆ ಎರಡೂನು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಎರಡೂನು ಈ ತರ ಅವಾಗ್ಲೇ ತೋರಿಸ್ದಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಹಿಂಗೆ ಎರಡು ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಇಲ್ಲಿಗೆ ಮಧ್ಯಕ್ಕೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಹಿಂಗ್ ಫೋಲ್ಡ್ ಮಾಡಿ ನೆಕ್ಸ್ಟ್ ಇದನ್ನ ಹಿಂಗ್ ತಂದು ಇಲ್ಲಿಗೆ ಕೂರಿಸ್ಕೊಳ್ಬೇಕು. ನೀವು ಈ ತರ ಕೂರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಫೋಲ್ಡಿಂಗ್ ಆಗಿರೋಂಥದ್ನ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ಈ ತರ ಕೂರಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇದ್ರ ಮಧ್ಯೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಬೇಕು.
ನೋಡಿ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ಟಕ್ಸ್ ನ ಯಾವ ರೀತಿ ಇಟ್ಕೊಳ್ಳೋದು, ಕ್ರಾಸ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಹಾಗೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.